ಐಷಾರಾಮಿ ಜೀವನದ ಬಯಕೆ, ಒಂದು ಪೂರೈಸಿದರೆ ಮತ್ತೊಂದು, ಹೀಗೆ ಬೇಕು ಬೇಕು ಎಂಬ ಬೇಡಿಕೆಗಳು ಹೆಚ್ಚಾಗುತ್ತಲೇ ಹೋಗ್ತಾ ಇರುತ್ತೆ. ಕೆಲವರು ಭಗವಂತನಲ್ಲಿ ಬೇಡಿಕೆಗಳನ್ನು ಮಂಡಿಸುತ್ತಾ, ಭಗವಂತ, ನನಗೆ ನೀನು ಬೇಡಿದ್ದನ್ನು ಕರುಣಿಸಿದರೆ ಇದರಲ್ಲಿ ಇಷ್ಟು ಭಾಗವನ್ನು ನಿನಗೆ ಕಾಣಿಕೆಯಾಗಿ ಹಾಕ್ತೇನೆ ಅಂತೆಲ್ಲ ಬೇಡ್ಕೊಳ್ತಾರೆ. ಇದನ್ನು ಪ್ರಾಯಶ್ಚಿತ್ತವೆಂದು ಭಾವಿಸ್ತಾರೆ. ಭಗವಂತನು ಜ್ಞಾನಿ, ಸರ್ವಜ್ಞ. ಯಾರಿಗೆ ಯಾವಾಗ ಏನನ್ನು ಕೊಡಬೇಕು ಅನ್ನೋದು ಅವನಿಗೆ ತಿಳಿದಿದೆ. ಅದನ್ನು ನಾವು ಹೇಳದೆ ಕೇಳದೆ ಇದ್ದರೂ ಸಹ ನೀಡುತ್ತಾನೆ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲದಂತೆ ಕೆಟ್ಟ ಕೆಲಸಕ್ಕೆ ಪಾಪದ ಫಲವೂ ಬರುತ್ತದೆ. ಪುರಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿದಾಗ ಭಗವಂತನು ಪ್ರತ್ಯಕ್ಷವಾಗಿ ಏನು ಬೇಕು ಅಂತ ಕೇಳಲು ಭಸ್ಮಾಸುರನು ತಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗಬೇಕು ಅನ್ನುವ ವರವನ್ನು ಕೇಳಿಕೊಳ್ತಾನೆ. ಕೊನೆಗೆ ಶ್ರೀಹರಿಯ ಮಾಯೆಯಿಂದ ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡು ಭಸ್ಮವಾದಾಗ ವರವೇ ಅವನಿಗೆ ಶಾಪವಾಗತ್ತೆ. ರಾಜನೊಬ್ಬನು ಭಗವಂತನಲ್ಲಿ ತಾನು ಮುಟ್ಟಿದ್ದೆಲ್ಲವೋ ಭಸ್ಮವಾಗುವಂತೆ ಕೇಳ್ಕೊಳ್ತಾನೆ. ಅದರಂತೆ ಮನೆಗೆ ಬಂದು ತನ್ನ ಪ್ರೀತಿಯ ಮಗಳನ್ನು ಮುಟ್ಟಿ ಅವಳು ಚಿನ್ನವಾಗಿ ಪರಿಣಮಿಸಿದಾಗ ಅತ್ಯಂತ ದುಃಖದಿಂದ ವರವನ್ನು ಉಪಘೋಷಣೆಗೊಳಿಸುವಂತೆ ಮತ್ತೆ ದೇವರಲ್ಲೇ ಬೇಡ್ಕೊಳ್ತಾನೆ. ಹೀಗೆ ಬೇಡಿಕೆಗಳು ಸ್ವಾರ್ಥ ಭಾವನೆಯಿಂದ ಕೂಡಿರದೆ ಲೋಕ ಕಲ್ಯಾಣಕ್ಕಾಗಿ ಬೇಡಿದಾಗ ಭಗವಂತನ ಅವುಗಳನ್ನು ಪೂರೈಸ್ತಾನೆ.